ಕೊಡುತ್ತೇನೆ. ಆದರೆ ನೀನು ಈ ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾದರೆ ಮೊದಲು ಸಂತೋಷ ಪಡುವವನು ನಾನೇ. ಇದನ್ನು ನಿನ್ನ ಮನದಲ್ಲಿಟ್ಟುಕೊಂಡು ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು ಪ್ರದೀಪ್. ಅಣ್ಣ, ನಮ್ಮಂತ ಬಡವರಿಗೆ ಕಣ್ಣ ಈ ವಿದ್ಯಾಭ್ಯಾಸ ತುತ್ತು ಅನ್ನಕ್ಕಾಗಿ ಪ್ರತಿದಿನ ಪ್ರತಿಕ್ಷಣ ಆ ಶ್ರೀಮಂತರ ಮನೆಗೆ ನಿನ್ನನ್ನು ಕೆಲಸಕ್ಕೆ ಕಳಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲವಣ, ಒಪ್ಪುತ್ತಿಲ್ಲ. ನಿನಗೆ ನೋವು ಕೊಟ್ಟು ನಾನು ಯಾವ ಸಂತೋಷ ಪಡಲಿ ನೀನು ಹೇಳೋಣ. ಅಳಬೇಡ ತಮ್ಮ, ನಮ್ಮ ಪಾಲಿಗೆ ಆ ಶಿವ ಕೊಟ್ಟಿದ್ದೆ ಪಂಚಾಮೃತವೆಂದು ಸಂತೋಷದಿಂದ ಅನುಭವಿಸಬೇಕಪ್ಪ. ಪ್ರದೀಪ್, ಈಗ ಪಡುತ್ತಿರುವ ಕಷ್ಟ ನನಗೆ ಯಾವ ಲೆಕ್ಕ? ನೀನು 6 ವರ್ಷದ ಮಗು, ನಿನ್ನ ತಂಗಿ 2 ವರ್ಷದ ಹಸಗೂಸು. ಆಗಲೇ ನಾನು ಎದುರಲಿಲ್ಲ. ಇಷ್ಟು ದಿನ ಕಷ್ಟಕ್ಕೆ ಎದುರಿ ಕಷ್ಟಪಟ್ಟಿಲ್ಲ ಎಂದಿದ್ದರೆ ನೀವು ಬೆಳೆದು ದೊಡ್ಡವರಾಗುತ್ತಿರಲಿಲ್ಲ. ನನಗೆ ಜೀವನದಲ್ಲಿ ನೀವಿಬ್ಬರು 2 ಕಣ್ಣುಗಳಿದ್ದಂತೆ. ನಿಮ್ಮಿಬ್ಬರ ಜೀವನವೇ ನನಗೆ ತುಂಬಾ ಮುಖ್ಯ ಕಣೋ ಪ್ರದೀಪ್. ಪ್ರದೀಪ್ ಅಣ್ಣ, ಅಣ್ಣ ಹೇಳುವ ಮಾತು ನಿಜ ಅಣ್ಣ. ನೋಡೋಣ,